ಮರಣವೆಂದರೆ ಬೇರ್ಪಡಿಸುವಿಕೆ. ಶರೀರ ಮಣ್ಣಿಗೆ ಸೇರುತ್ತದೆ, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುತ್ತದೆ. ಆತ್ಮೀಯ ವೀಕ್ಷಕರೇ, ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆಯ ಅಧ್ಯಯನದಲ್ಲಿ ದೇವರು ನಮಗೆ ತಿಳಿಸಿದ ಸತ್ಯಗಳಿಗಾಗಿ ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ನಿಮ್ಮೆಲ್ಲರನ್ನು ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಇನ್ನೂ ಹಲವಾರು ಅಮೂಲ್ಯವಾದ ಸತ್ಯಗಳನ್ನು ನಾವು ಇಂದು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವ ಹಾಗೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೆಂದು ಸಾರೋಣವಾಗುತ್ತಿರುವಲ್ಲಿ ನಿಮ್ಮೊಳಗೆ ಕೆಲವರು ಸತ್ತವರಿಗೆ ಪುನರುತ್ಥಾನವೇ ಇಲ್ಲವೆಂದು ಹೇಳುವುದು ಹೇಗೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸ್ತೋಯಿಕರು, ಎಪಿಕ್ಯೂರಿಯನರು ಹಾಗೂ ಫ್ಲಾಟೋನಿಕರು ಪುನರುತ್ಥಾನವನ್ನು ಅಲ್ಲಗಳೆಯುವರಾಗಿದ್ದಾರೆ. ಅವರು ಯೇಸುಕ್ರಿಸ್ತನ ಪುನರುತ್ಥಾನವನ್ನು ಪ್ರತ್ಯೇಕವಾಗಿ ಅಲ್ಲಗಳೆಯುತ್ತಿಲ್ಲ, ಆದರೂ ಯಾವ ಪುನರುತ್ಥಾನವನ್ನು ನಂಬುವುದಿಲ್ಲ. ಪ್ರಿಯರೇ, ಪೌಲನು ಅನೇಕ ವಿಚಾರಗಳನ್ನು ಹೇಳುತ್ತಾನೆ. ಕ್ರಿಸ್ತನು ಎದ್ದು ಬಂದಿಲ್ಲವಾದರೆ ಎಂಬುದಾಗಿ ನೋಡುವಾಗ ಪೌಲನು ಸಾಕ್ಷ್ಯಾಧಾರಗಳನ್ನು ನೋಡಿದನು. ಪ್ರಿಯ ಮಿತ್ರನೇ, ನಾನು ಅಸ್ತಿವಾರದ ಮೇಲೆ ಇದ್ದೇನೆ, ಆ ಅಸ್ತಿವಾರವು ಬಂಡೆಯಾಗಿದೆ. ಆ ಬಂಡೆ ಯೇಸು ಕ್ರಿಸ್ತನೇ. ಆತನು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಕ್ರಿಸ್ತನು ಪುನರುತ್ಥಾನಗೊಂಡಿರದಿದ್ದರೆ ಎಂಬ ಭಯ ಪೌಲನಿಗಿಲ್ಲ. ಕ್ರಿಸ್ತನ ಪುನರುತ್ಥಾನದ ಪ್ರಾಮುಖ್ಯತೆಯನ್ನು ತೋರಿಸುವುದಕ್ಕಾಗಿ ಈ ರೇಗಳನ್ನು ಹೇಳುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ಸತ್ತವರಿಗೆ ಪುನರುತ್ಥಾನವಿಲ್ಲವೆಂಬುದು ನಿಜವಾಗಿದ್ದರೆ ಕ್ರಿಸ್ತನಾದರೂ ಎದ್ದು ಬರಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸತ್ತವರಿಗೆ ಪುನರುತ್ಥಾನವಿಲ್ಲವಾದರೆ ಕ್ರಿಸ್ತನು ಎದ್ದು ಬರಲಿಲ್ಲವೆಂದಾಯಿತು. ಅವೆರಡೂ ಪರಸ್ಪರ ಸಂಬಂಧವುಳ್ಳವುಗಳಾಗಿವೆ ಮತ್ತು ಕ್ರಿಸ್ತನ ಪುನರುತ್ಥಾನದ ಆಧಾರದಲ್ಲಿ ಯೇಸು ಕ್ರಿಸ್ತನು ಪ್ರಥಮ ಫಲವಾದನು ಎಂದು ಪೌಲನು ಹೇಳಿದ್ದು, ಅದರ ಅರ್ಥ ಇನ್ನೂ ಅನೇಕರು ಹಿಂಬಾಲಿಸುತ್ತಾರೆಂದಾಯಿತು. ಆತನು ಪ್ರಥಮ ಫಲವಾಗಿದ್ದಾನೆ. ಮುಂದೆ ಆತನ ಬರೋಣದಲ್ಲಿ ಆತನವರೆಲ್ಲರಿಗೆ ಪುನರುತ್ಥಾನವಾಗುತ್ತದೆ. ದೇವರಿಗೆ ಮಹಿಮೆಯಾಗಲಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದ್ದು ಮತ್ತು ನಿಮ್ಮ ನಂಬಿಕೆಯು ಹುರುಳಿಲ್ಲದ್ದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದನೆಂಬುದನ್ನು ಅಲ್ಲಗಳೆಯುವ ಗುಂಪಿಗೆ ನೀವು ಸೇರಿದವರಿರಬಹುದು. ಕ್ರಿಸ್ತನು ಶರೀರ ಸಹಿತ ಸತ್ತವರೊಳಗಿಂದ ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದ್ದು, ಅಷ್ಟೇ ಅಲ್ಲದೆ ನಮ್ಮ ನಂಬಿಕೆಯೂ ಹುರುಳಿಲ್ಲದಾಗಿದೆ. ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದಿಲ್ಲವಾದರೆ ದೇವಾಲಯಕ್ಕೆ ಹೋಗುವುದರಲ್ಲಾಗಲಿ ಪ್ರಸಂಗ ಕೇಳುವುದರಲ್ಲಾಗಲಿ ಅರ್ಥವಿಲ್ಲ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ: ಇದಲ್ಲದೆ ಸತ್ತವರು ಎದ್ದು ಬರುವುದಿಲ್ಲವೆಂಬುದು ನಿಜವಾಗಿದ್ದ ಪಕ್ಷದಲ್ಲಿ ದೇವರು ಕ್ರಿಸ್ತನನ್ನು ಎಬ್ಬಿಸಲೇ ಇಲ್ಲ. ಎಬ್ಬಿಸಿದನೆಂದು ಸಾಕ್ಷಿ ಕೊಟ್ಟ ನಾವು ದೇವರ ವಿಷಯವಾಗಿ ಸುಳ್ಳು ಸಾಕ್ಷಿ ಹೇಳಿದವರಾಗಿ ಕಂಡುಬಂದೆವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ಅಪೊಸ್ತಲರೆಲ್ಲರೂ ಸುಳ್ಳುಗಾರರಾದರು. ಕ್ರಿಸ್ತನು ಇನ್ನೂ ಸಮಾಧಿಯಲ್ಲಿರುವುದಾದರೆ ಇವರೆಲ್ಲರೂ ಸುಳ್ಳು ಸಾಕ್ಷಿಗಳಾದ ಹಾಗಾಯಿತು. ಸುಳ್ಳಾದ ವಿಷಯಕ್ಕಾಗಿ ಜನರು ಎಂದಾದರೂ ಪ್ರಾಣ ಕೊಡುವುದನ್ನು ಕೇಳಿದ್ದೀರೋ? ಸತ್ಯವೆಂದೇ ನಂಬಿ ಒಂದು ವೇಳೆ ಪ್ರಾಣ ಕೊಡಬಹುದು. ಮುಂದಕ್ಕೆ ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ:
ಸತ್ತವರು ಎದ್ದು ಬರುವುದಿಲ್ಲವಾದರೆ ಕ್ರಿಸ್ತನು ಎದ್ದು ಬರಲಿಲ್ಲ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ. ನೀವು ಇನ್ನೂ ನಿಮ್ಮ ಪಾಪಗಳಲ್ಲಿಯೇ ಇದ್ದೀರಿ ಎಂಬುದಾಗಿ. ಪ್ರಿಯ ಮಿತ್ರನೇ, ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನೀನು ನರಕಪಾತ್ರನಾದ, ನಾಶನ ಪಾತ್ರನಾದ ಪಾಪಿಯಾಗಿದ್ದಿ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಾವೆಲ್ಲರೂ ಇನ್ನೂ ನಮ್ಮ ಪಾಪದಲ್ಲೇ ಇದ್ದೇವೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ, ಇದು ಮಾತ್ರವಲ್ಲದೆ ಕ್ರಿಸ್ತನವರಾಗಿ ನಿದ್ರೆ ಹೋದವರು ನಾಶವಾದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನನ್ನು ತಮ್ಮ ರಕ್ಷಕನೆಂದು ನಂಬಿ ಲಕ್ಷಾಂತರ ಜನರು ಸತ್ತು ಹೋಗಿದ್ದಾರೆ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ಅವರಲ್ಲಿ ಪ್ರತಿಯೊಬ್ಬರೂ ನಾಶವಾದರು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನೂ ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕ್ರೈಸ್ತತ್ವವು ಈ ಲೋಕಕ್ಕೆ ಸಂಬಂಧಿಸಿದ ಧರ್ಮವಾಗಿದೆ. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಇದನ್ನು ಸ್ಪಷ್ಟಪಡಿಸುತ್ತಾನೆ. ಆದರೆ ಕ್ರೈಸ್ತತ್ವವು ಭವಿಷ್ಯದ ಧರ್ಮವೂ ಆಗಿದೆ. ಕ್ರಿಸ್ತನು ಎದ್ದು ಬಂದಿಲ್ಲವಾದರೆ ನಾವು ಮೋಸ ಹೋದವರಾಗಿದ್ದೇವೆ ಮತ್ತು ನಾವು ಈ ಲೋಕದಲ್ಲಿನ ಅತ್ಯಂತ ದೌರ್ಭಾಗ್ಯವುಳ್ಳವರಾಗಿದ್ದೇವೆ. ಮುಂದಕ್ಕೆ ನೋಡೋಣ, ಪುನರುತ್ಥಾನದ ಪ್ರದರ್ಶನ ಎಂಬುದಾಗಿ. ಪೌಲನು ಪುನರುತ್ಥಾನವನ್ನು ಘೋಷಿಸುವಾಗ ನಾನು ಅವನೊಂದಿಗೆ ಸೇರಿಕೊಳ್ಳಲಿಚ್ಛಿಸುತ್ತೇನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ, ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನು ಪ್ರಥಮ ಫಲ. ಹಳೆ ಒಡಂಬಡಿಕೆಯಲ್ಲಿ ಪ್ರಥಮ ಫಲದ ಹಬ್ಬದಂದು ತಮ್ಮ ಕೊಯ್ಲಿನ ಪ್ರಥಮ ಭಾಗವನ್ನು ಕರ್ತನಿಗೆಂದು ತರುತ್ತಿದ್ದರು. ಇದರ ಅರ್ಥ ಇನ್ನೂ ಬರುವುದಕ್ಕಿದೆ ಎಂದು. ಇಲ್ಲವಾದರೆ ಅದು ಪ್ರಥಮ ಫಲವಾಗುತ್ತಿರಲಿಲ್ಲ. ಯೇಸು ಕ್ರಿಸ್ತನ ಪುನರುತ್ಥಾನದಲ್ಲಿ ಅದರ ನೆರವೇರುವಿಕೆ ಇದೆ. ಆತನು ಮಹಿಮೆಯ ಶರೀರದೊಂದಿಗೆ ಸತ್ತವರೊಳಗಿಂದ ಎದ್ದು ಬಂದನು ಮತ್ತು ಹೀಗೆ ಮಹಿಮಾ ಶರೀರದೊಂದಿಗೆ ಸತ್ತವರೊಳಗಿಂದ ಎದ್ದು ಬಂದವನು ಆತನೊಬ್ಬನೇ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 21 ಮತ್ತು 22ನೇ ವಚನಗಳನ್ನು ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳು ನಮಗೆ ತಿಳಿಸುವುದೇನೆಂದರೆ, ಪ್ರಥಮ ಫಲದ ಹಬ್ಬವಾದ ಬಳಿಕ ಪಂಚಾಶತಮ ದಿನದ ಹಬ್ಬ ಬರುತ್ತದೆ. 50 ದಿನಗಳ ಬಳಿಕ ಹೊಸ ಒಡಂಬಡಿಕೆಯಲ್ಲಿ ಸಭೆಯು ಪ್ರಾರಂಭವಾದಾಗ ಪಂಚಾಶತಮ ದಿನದಲ್ಲಿ ಅದು ನೆರವೇರಿತು. ಆದರೆ ಕ್ರಿಸ್ತನು ತನ್ನವರಿಗೋಸ್ಕರ ಬಂದು ಅವರೆಲ್ಲರೂ ಆತನನ್ನು ಮಧ್ಯಾಕಾಶದಲ್ಲಿ ಸಂಧಿಸಲು ಎತ್ತಲ್ಪಡುವಾಗ ಅದು ಪರಿಪೂರ್ಣವಾಗಿ ನೆರವೇರುತ್ತದೆ. ಅದು ನಿಜವಾದ ಪಂಚಾಶತಮ ದಿನವಾಗಿದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳುತ್ತದೆ, ಆದರೆ ಪ್ರತಿಯೊಬ್ಬನೂ ತನ್ನ ತನ್ನ ತರಗತಿಯಲ್ಲಿರುವನು. ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಎಷ್ಟು ಅದ್ಭುತವಾದದ್ದು! ಕ್ರಿಸ್ತನು ಪ್ರಥಮ ಫಲವಾಗಿ ಸತ್ತವರೊಳಗಿಂದ ಎದ್ದು ಬಂದನು. ಮನುಷ್ಯನಿಂದ ಪಾಪವು, ಪಾಪದಿಂದ ಮರಣವು ಮತ್ತು ಮನುಷ್ಯನಿಂದಲೇ ಪುನರುತ್ಥಾನವು ಬಂದಿತು. ಆದಾಮನಲ್ಲಿ ಎಲ್ಲರೂ ಸಾಯುವರಾದರು. ಹಾಗೆಯೇ ಕ್ರಿಸ್ತನಲ್ಲಿ ಎಲ್ಲರೂ ಜೀವವುಳ್ಳವರಾಗಿರುವರು. ಯೇಸುವೇ ಪುನರುತ್ಥಾನವೂ ಜೀವವೂ ಆಗಿದ್ದಾನೆ. ಪ್ರಿಯರೇ, ಪ್ರತಿಯೊಬ್ಬನೂ ತನ್ನ ತನ್ನ ತರಗತಿಯಲ್ಲಿ ಇರುವನು. ಎಲ್ಲರೂ ಸಮಾನವಾಗಿ ಪುನರುತ್ಥಾನವಾಗುವ ದಿನವೆಂಬುದು ಇಲ್ಲ. ಕ್ರಿಸ್ತನು ಪ್ರಥಮ ಫಲ, ಬಳಿಕ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು ಎಂಬುದಾಗಿ ನೋಡುವಾಗ ಕ್ರಿಸ್ತನು ಯಾವುದಕ್ಕಾಗಿ ಬರುತ್ತಾನೆ? ಆತನು ತನ್ನ ಸಭೆಗಾಗಿ ಬರುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆಮೇಲೆ ಆತನು ಬೇರೆ ಎಲ್ಲ ದೊರೆತನವನ್ನು, ಎಲ್ಲ ಅಧಿಕಾರವನ್ನು, ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ,
ಆಗ ಸಮಾಪ್ತಿ. ಯಾವುದರ ಸಮಾಪ್ತಿ? ಯುಗದ ಸಮಾಪ್ತಿ. ಯುಗವು ಹೇಗೆ ಅಂತ್ಯಗೊಳ್ಳುತ್ತದೆ? ಮಹಾ ಸಂಕಟಕಾಲ ಬರುತ್ತದೆ. ಬಳಿಕ ಈ ಭೂಮಿಯಲ್ಲಿ 1000 ವರ್ಷದ ಆಳಿಕೆ ನಡೆಯಲಿದೆ. ಸೈತಾನನು ಸ್ವಲ್ಪ ಕಾಲ ಬಿಡುಗಡೆಗೊಳಿಸಲ್ಪಡುವನು. ಬಳಿಕ ಬೆಂಕಿಯ ಕೆರೆಗೆ ನಿತ್ಯಕಾಲಕ್ಕೂ ದೊಬ್ಬಲ್ಪಡುವನು. ಆಗ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಾಶ್ವತ ರಾಜ್ಯವನ್ನು ಸ್ಥಾಪಿಸುವನು. ಅದು ನಿತ್ಯ ರಾಜ್ಯವಾಗಿರುವುದು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 25ನೇ ವಚನ ಹೀಗೆ ಹೇಳುತ್ತದೆ, ಯಾಕಂದರೆ ತಾನು ಎಲ್ಲ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನಾಳುವುದು ಅವಶ್ಯ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಂದರೆ ಸೈತಾನನನ್ನು ಬೆಂಕಿಯ ಕೆರೆಗೆ ದೊಬ್ಬುವವರೆಗೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳುತ್ತದೆ, ಮರಣವು ಕಡೇ ಶತ್ರುವಾಗಿ ನಿವೃತ್ತಿಯಾಗುವುದು ಎಂಬುದಾಗಿ. ಪ್ರಿಯರೇ, ನಾವು ಅದರಿಂದ ಅಂದರೆ ಮರಣದಿಂದ ತಪ್ಪಿಸಿಕೊಳ್ಳುವುದು ಎಂಥ ಸಂತಸದ ಸಂಗತಿಯಲ್ಲವೇ? ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 27 ಮತ್ತು 28ನೇ ವಚನಗಳನ್ನು ನೀವು ದಯವಿಟ್ಟು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ವಾಕ್ಯ ಭಾಗಗಳ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಕ್ರಿಸ್ತನು ದೇವರಿಗೆ ಅಧೀನವಾಗಿಲ್ಲ. ಕ್ರಿಸ್ತನು ತನ್ನ 1000 ವರ್ಷದ ಆಳ್ವಿಕೆಯನ್ನು ಪೂರ್ತಿಗೊಳಿಸಿದಾಗ, ತನ್ನ ನಿತ್ಯ ರಾಜ್ಯವನ್ನು ಸ್ಥಾಪಿಸಿದ ಮೇಲೆ ಆತನು ತನ್ನ ತ್ರಯೇಕತ್ವದಲ್ಲಿನ ತನ್ನ ಸ್ಥಾನಕ್ಕೆ ಹಿಂತಿರುಗುವನು. ಆಗ ದೇವರೇ ಸಮಸ್ತರಲ್ಲಿಯೂ ಸಮಸ್ತನಾಗಿರುವನು. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನೋಡೋಣ ಪುನರುತ್ಥಾನದ ಕಾರ್ಯಕ್ರಮ ಮತ್ತು ನಮೂನೆ ಎಂಬುದಾಗಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 29ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಸತ್ತವರಿಗೆ ಪುನರುತ್ಥಾನವಿಲ್ಲವಾದರೆ ಸತ್ತವರಿಗೋಸ್ಕರ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವರು ಏನು ಮಾಡುವರು? ಸತ್ತವರು ಎದ್ದು ಬರುವುದೇ ಇಲ್ಲವೆಂಬುದು ನಿಜವಾಗಿದ್ದರೆ ಯಾಕೆ ಅವರಿಗೋಸ್ಕರ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಏನು ಮಾಡುವರು ಅಂದರೆ ಅವರು ಏನನ್ನು ಸಾಧಿಸಿಕೊಳ್ಳುವರು? ದೀಕ್ಷಾಸ್ನಾನವೆಂದರೆ ಯಾರೊಂದಿಗೆ ಅಥವಾ ಯಾವುದರೊಂದಿಗಾದರೂ ಗುರುತಿಸಿಕೊಳ್ಳುವುದು ಎಂದು ನಾವು ಈಗಾಗಲೇ ನೋಡಿದ್ದೆವು. ಈ ಸಂದರ್ಭದಲ್ಲಿ ಪೌಲನು ಸತ್ತವನಾಗಿ ಗುರುತಿಸಿಕೊಳ್ಳುವ ಕುರಿತಾಗಿ ಹೇಳುತ್ತಿದ್ದಾನೆ. ಸತ್ತವರು ಎದ್ದು ಬರುವುದೇ ಇಲ್ಲವಾದರೆ ಸತ್ತವರಿಗಾಗಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವರು ಏನನ್ನು ಸಾಧಿಸಿಕೊಳ್ಳುತ್ತಾರೆ? ಅವರು ಯಾಕೆ ಸತ್ತವರೆಂದು ಗುರುತಿಸಿಕೊಳ್ಳುತ್ತಾರೆ? ಇದರ ಅರ್ಥ, ಕೊರಿಂಥದ ವಿಶ್ವಾಸಿಗಳು ಸತ್ತು ಹೋದ ತಮ್ಮವರಿಗಾಗಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಾರೆಂದಲ್ಲ. ಅವರು ಕ್ರಿಸ್ತನೊಂದಿಗೆ ದೀಕ್ಷಾಸ್ನಾನ ಮಾಡಿಸಿ ಗುರುತಿಸಿಕೊಂಡಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 30 ಮತ್ತು 31ನೇ ವಚನಗಳನ್ನು ಕೂಡ ನಿಮ್ಮ ಸತ್ಯವೇದದಲ್ಲಿ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳು ನಮಗೆ ತಿಳಿಸುವುದೇನೆಂದರೆ, ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಡಲಿಲ್ಲವಾದರೆ ಅವರು ತಮ್ಮ ಜೀವವನ್ನು ಅಪಾಯಕ್ಕೆ ಗುರಿ ಮಾಡುವುದು ಮೂರ್ಖತನವಾಗಿದೆ ಎಂಬುದಾಗಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 32ನೇ ವಚನ ಹೀಗೆ ಹೇಳುತ್ತದೆ, ನಾನು ಎಫೆಸದಲ್ಲಿ ಮೃಗಗಳೊಂದಿಗೆ ಯುದ್ಧ ಮಾಡಿದ್ದು ಕೇವಲ ಮಾನುಷಾಭಿಪ್ರಾಯದಿಂದಾದರೆ ನನಗೇನು ಪ್ರಯೋಜನ? ಸತ್ತವರು ಎದ್ದು ಬರುವುದಿಲ್ಲವಾದರೆ ತಿನ್ನೋಣ, ಕುಡಿಯೋಣ, ನಾಳೆ ಸಾಯುತ್ತೇವಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾನು ಆತನ ಮರಣದೊಂದಿಗೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೇನೆ, ಗುರುತಿಸಿಕೊಂಡಿದ್ದೇನೆ. ನಾನು ಜೀವಿಸುವ ಕ್ರಿಸ್ತನಿಗೆ ಸೇರಿಸಲ್ಪಟ್ಟಿರುವುದರಿಂದ ಸತ್ತವನೆಂದು ಎಣಿಸಲ್ಪಟ್ಟಿದ್ದೇನೆ. ಕ್ರಿಸ್ತನ ಮರಣ ಪುನರುತ್ಥಾನಗಳಲ್ಲಿ ಆತನೊಂದಿಗೆ ಗುರುತಿಸಲ್ಪಡುವುದೆಂದರೆ ಒಂದು ವಿಶೇಷವಾದ ಸತ್ಯವಾಗಿದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 33 ಮತ್ತು 34ನೇ ವಚನಗಳನ್ನು ಕೂಡ ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಪುನರುತ್ಥಾನವನ್ನು ಪ್ರಶ್ನೆ ಮಾಡಿದವರಿಂದ ಕೊರಿಂಥದ ವಿಶ್ವಾಸಿಗಳು ಮೋಸ ಹೋಗಿದ್ದಾರೆ. ತುಂಬ ಮಾತನಾಡಿದರೂ ದೇವರ ಕುರಿತು ಜ್ಞಾನವೇ ಇಲ್ಲದವರ ಮಾತಿಗೆ ಅವರು ಕಿವಿಗೊಡುತ್ತಿದ್ದಾರೆ. ಅವರಿಗೆ ತಪ್ಪು ಮಾಹಿತಿ ದೊರಕಿದ್ದಾದರೆ ಅವರು ತಪ್ಪಾಗಿ ವರ್ತಿಸುತ್ತಾರೆಂದು ಪೌಲನು ಹೇಳುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 35ನೇ ವಚನ ಹೀಗೆ ಹೇಳುತ್ತದೆ, ಸತ್ತವರು ಹೇಗೆ ಎಬ್ಬಿಸಲ್ಪಡುತ್ತಾರೆ?
ಎಂಥ ದೇಹದಿಂದ ಬರುತ್ತಾರೆ ಎಂದು ಒಬ್ಬನು ಕೇಳಾನು ಎಂಬುದಾಗಿ. ಪ್ರಿಯರೇ, ಪೌಲನು 2 ಪ್ರಶ್ನೆಗಳಿಗೆ ಉತ್ತರಿಸುತ್ತಾನೆ. ಹೇಗೆ ಮತ್ತು ಎಂಥ ಎಂಬ ಪ್ರಶ್ನೆಗಳು. ದೇಹದ ಪುನರುತ್ಥಾನ ಮತ್ತು ಆತ್ಮದ ನಿತ್ಯತೆಗಳ ನಡುವಿನ ವ್ಯತ್ಯಾಸವನ್ನು ಜನರು ತಿಳಿಯದೇ ಹೋಗುತ್ತಾರೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 36ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಮೂಢನು ನೀನು ಬಿತ್ತುವ ಬೀಜವು ಸಾಯದಿದ್ದರೆ ಜೀವಿತವಾಗುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹೇಗೆ ಎಂಬ ಪ್ರಶ್ನೆಗೆ ಉತ್ತರ, ನಿನಗೆ ನೋಡಿ ತಿಳಿದುಕೊಳ್ಳುವ ಮನಸ್ಸಿದ್ದರೆ ಬೀಜವನ್ನು ಬಿತ್ತಿದಾಗ ಅದು ಸತ್ತು ಮತ್ತೆ ಜೀವಿತವಾಗಿ ಮುಂದುವರಿಯುತ್ತದೆ ಎಂಬುದನ್ನು ಗ್ರಹಿಸುತ್ತಿ. ಬಿತ್ತಲ್ಪಟ್ಟ ಬೀಜವು ತನ್ನದೇ ರೀತಿಯ ಬೀಜಗಳನ್ನು ಉತ್ಪತ್ತಿ ಮಾಡುತ್ತದೆ. ಯಾವ ದೇಹದಿಂದ ಎಬ್ಬಿಸಲ್ಪಡುತ್ತಾರೆಂಬ ಪ್ರಶ್ನೆಗೆ ಪೌಲನು ಉತ್ತರ ಕೊಡುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 37ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನೋಡು, ಒಂದು ವೇಳೆ ಗೋಧಿಯನ್ನಾಗಲಿ ಬೇರೆ ಯಾವುದೋ ಬೀಜವನ್ನಾಗಲಿ ಬಿತ್ತುವಾಗ ಬರೀ ಕಾಳನ್ನೇ ಹೊರತು ಮುಂದೆ ಆಗಬೇಕಾದ ದೇಹವನ್ನು ಬಿತ್ತುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬೀಜ ಬಿತ್ತುವುದನ್ನು ಉದಾಹರಣೆಯಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಕ್ರಿಸ್ತನು ಪ್ರಥಮ ಫಲ, ನಾವು ನಂತರ ಬರುತ್ತೇವೆ. ಕ್ರಿಸ್ತನು ವಿಶ್ವಾಸಿಗಳನ್ನು ಮೇಲಕ್ಕೆ ಕರಕೊಳ್ಳುವ ಸಭೆಯ ಮೇಲೆತ್ತುವಿಕೆಗಾಗಿ ನಾವು ಕಾಯುತ್ತಾ ಇದ್ದೇವೆ. ಮೇಲೆತ್ತುವಿಕೆಯಾಗುವ ನಾವು ಅದಾಗಲೇ ಸತ್ತಿದ್ದರೆ ನಾವು ಎಬ್ಬಿಸಲ್ಪಡುತ್ತೇವೆ. ನಾವು ಆಗ ಇನ್ನೂ ಜೀವದಲ್ಲಿದ್ದರೆ ನಾವು ಮೇಲಕ್ಕೆ ಎತ್ತಲ್ಪಟ್ಟು ಬದಲಾವಣೆ ಹೊಂದುತ್ತೇವೆ. ಬೀಜವು ತಾನೇ ಹೊಸ ದೇಹವನ್ನು ಒದಗಿಸುವುದಿಲ್ಲ, ಬಿತ್ತುವವನು ಅದನ್ನು ಕೊಡುವುದಿಲ್ಲ, ಆದರೆ ದೇವರು ಒದಗಿಸುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 38ನೇ ವಚನ ಹೀಗೆ ಹೇಳುತ್ತದೆ, ಆದರೆ ದೇವರು ತನ್ನ ಇಷ್ಟದಂತೆ ಅದಕ್ಕೆ ದೇಹವನ್ನು ಕೊಡುತ್ತಾನೆ, ಒಂದೊಂದು ಬೀಜಕ್ಕೆ ಅದರ ದೇಹವನ್ನು ಕೊಡುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಇನ್ನೊಂದು ಕ್ಷೇತ್ರಕ್ಕೆ ಹೋಗುತ್ತಾನೆ. ಇದೆಲ್ಲವೂ ಜೀವಿತದ ಮರ್ಮವಾಗಿದೆ. ನಿಜವಾಗಿ ನೋಡಿದರೆ ಮರಣದ ಮರ್ಮ ಹೆಚ್ಚಿನದಾಗಿರುತ್ತದೆ. ಗೋಧಿಯನ್ನು ಬಿತ್ತಿದಾಗ ಗೋಧಿಯೇ ಮೇಲಕ್ಕೆ ಬರುತ್ತದೆ, ಬಾರ್ಲಿಯೋ ಅಥವಾ ಇನ್ನಾವುದೋ ಧಾನ್ಯವಲ್ಲ. ಗಿಡದ ಮೇಲೆ ಬೆಳೆಯುವ ಚಿಕ್ಕ ಧಾನ್ಯವು ನೀನು ಬಿತ್ತಿದ ಧಾನ್ಯದಂತೆಯೇ ಇರುತ್ತದೆ. ಅದೇ ಅಲ್ಲ, ಆದರೆ ಅದರ ಹಾಗೆಯೇ ಇರುತ್ತದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 48ನೇ ವಚನದಿಂದ 50ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮಣ್ಣಿನಿಂದ ಹುಟ್ಟಿದವನು ಎಂಥವನೋ ಮಣ್ಣಿಗೆ ಸಂಬಂಧಪಟ್ಟವರು ಅಂಥವರೇ. ಪರಲೋಕದಿಂದ ಬಂದಾತನು ಎಂಥವನೋ ಪರಲೋಕ ಸಂಬಂಧಪಟ್ಟವರು ಅಂಥವರೇ. ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು. ಸಹೋದರರೇ, ನಾನು ಹೇಳುವುದೇನೆಂದರೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವೆಲ್ಲರೂ ಭೂಮಿಗೆ ಸಂಬಂಧಪಟ್ಟವರು. ನಾವು ಆದಾಮನಿಂದ ಬಂದವರು. ನಮ್ಮ ಸ್ಥಿತಿ ಇದೇ ಆಗಿದೆ. ಆದರೆ ನಾವು ಕ್ರಿಸ್ತನಲ್ಲಿ ಇದ್ದೇವೆ, ಆತನಿಗೆ ಸೇರಿಸಲ್ಪಟ್ಟಿದ್ದೇವೆ. ಆದ್ದರಿಂದ ನಮಗೊಂದು ನಿರೀಕ್ಷೆಯಿದೆ, ಕ್ರಿಸ್ತನೊಂದಿಗೆ ಸದಾ ಇರುವ ನಿತ್ಯ ಶರೀರವನ್ನು ಹೊಂದುವ ಪುನರುತ್ಥಾನದ ನಿರೀಕ್ಷೆ. ಮುಂದಕ್ಕೆ ನಾವು ನೋಡೋಣ ಪುನರುತ್ಥಾನದ ಶಕ್ತಿ ಎಂಬುದಾಗಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 51ನೇ ವಚನ ಹೀಗೆ ಹೇಳುತ್ತದೆ, ಕೇಳಿರಿ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೇ ತುತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಗುಪ್ತವಾಗಿದ್ದ ಸಂಗತಿಯೇನು? ನಾವು ಈಗಾಗಲೇ ಅದನ್ನು ಅನೇಕ ಬಾರಿ ಚರ್ಚಿಸಿದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ತಿಳಿಸಿರದ ಹೊಸ ಒಡಂಬಡಿಕೆಯಲ್ಲಿ ತಿಳಿಸಲ್ಪಟ್ಟಿರುವ ಸಂಗತಿಯೇ ಗುಪ್ತ ಸಂಗತಿಯಾಗಿದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 52ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು ಎಂಬುದಾಗಿ.
ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಂದು ಕ್ಷಣದಲ್ಲಿ ಎಂಬುದಾಗಿ ನೋಡುವಾಗ ಸಮಯದ ಅತೀ ಚಿಕ್ಕ ಭಾಗದಲ್ಲಿ ಮೂಲ ಶಬ್ದವು ಅಣು ಎಂಬುದಕ್ಕೆ ಸಮಾನವಾಗಿದೆ. ಕಡೇ ತುತೂರಿಯ ಧ್ವನಿಯಾಗುವಾಗ ಎಂಬುದಾಗಿ ನೋಡುವಾಗ ಇದೇನು? ಅದು ಆತನ ಕೊನೆ ಕರೆಯಾಗಿರುತ್ತದೆ. ತುತೂರಿ ಆತನ ಧ್ವನಿಯಾಗಿದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 53ನೇ ವಚನ ಹೀಗೆ ಹೇಳುತ್ತದೆ: ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವಶ್ಯ ಎಂಬ ಪದವನ್ನು ಗಮನಿಸಿರಿ. ಅದು ಆಗಲೇಬೇಕಾದದ್ದು. ನಾವು ಈಗಿರುವ ಸ್ಥಿತಿಯಲ್ಲೇ ಪರಲೋಕಕ್ಕೆ ಹೋಗಲಾರೆವು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 54ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಆ ಮಾತು ಏನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಇದು ಪುನರುತ್ಥಾನದ ಜಯವಾಗಿದೆ. ದೇವರಿಗೆ ಮಹಿಮೆಯಾಗಲಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 55ನೇ ವಚನದಿಂದ 57ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? ಮರಣದ ಕೊಂಡಿ ಪಾಪವೇ, ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮರಣವು ತನ್ನ ಕೊಂಡಿಯನ್ನು ಕಳಕೊಂಡಿದೆ. ಯಾಕಂದರೆ ಈಗ ನಾವು ಮರಣವನ್ನು ದಾಟಿ ಮುಂದಕ್ಕೆ ನೋಡಬೇಕಾಗಿದೆ. ಅದು ನಿತ್ಯತ್ವಕ್ಕೆ ಪ್ರವೇಶ ಕೊಡುವ ಬಾಗಲಾಗಿದೆ. ಕೊನೆಯದಾಗಿ ನಾವು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 58ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನವು 1ನೇ ಅಧ್ಯಾಯ 9ನೇ ವಚನದೊಂದಿಗೆ ಜೋಡಣೆಯಾಗಿದೆ. ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ನಾನು ಆತನ ಮಗನ ಅನ್ಯೋನ್ಯತೆಗೆ ಕರೆಯಲ್ಪಟ್ಟಿದ್ದೇನೆ. ಪೌಲನು, ಅಪೊಲ್ಲೋಸನು, ಕೇಫನು, ಈ ಲೋಕದ ಜೀವಿತ ಎಲ್ಲವೂ ನಮ್ಮದು. ನಾವು ಕ್ರಿಸ್ತನವರು ಎಂದು ಪೌಲನು ಹೇಳುತ್ತಾನೆ. ಜೀವಿತ ನಮ್ಮದು, ಅದರಲ್ಲಿ ಆನಂದಿಸೋಣ. ಮರಣವೂ ನಮ್ಮದು, ಯಾಕಂದರೆ ಮರಣವನ್ನು ಜಯಿಸಿದಾತನು ನಮ್ಮವನಾಗಿದ್ದಾನೆ. ಈಗಿನ ಸಮಯವೂ ಭವಿಷ್ಯವೂ ನಮ್ಮದೇ. ನಮ್ಮನ್ನು ಪ್ರೀತಿಸಿದಾತನ ಮೂಲಕ ನಾವು ಎಲ್ಲದರಲ್ಲಿಯೂ ಜಯಶಾಲಿಗಳಾಗಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಹೌದು, ನಮ್ಮನ್ನು ಪ್ರೀತಿ ಮಾಡಿದಂಥ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಜಯಶಾಲಿಗಳಾಗಿದ್ದೇವೆ. ದೇವರು ಕೊಟ್ಟಂಥ ಈ ಅದ್ಭುತವಾದ ಆಶೀರ್ವಾದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ನಾವು ನಮ್ಮ ಜೀವಿತದಲ್ಲಿ ಪಾಪದಿಂದ ಬಿಡುಗಡೆ ಹೊಂದಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸುವುದಕ್ಕೆ ಕ್ರಿಸ್ತನ ಪುನರುತ್ಥಾನದ ಬಲವನ್ನು ಹೊಂದಿದವರಾಗಿ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಯೇಸು ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಾವೆಲ್ಲರೂ ನರಕ ಪಾತ್ರರೇ, ಹಾಗೂ ಕ್ರಿಸ್ತನವರಾಗಿ ಈಗಾಗಲೇ ನಿದ್ರೆ ಹೋದವರು ನಾಶವಾಗುತ್ತಾರೆ. ಆದರೆ ದೇವರು ನಮಗೊಂದು ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ. ಅದೇನೆಂದರೆ, ಕ್ರಿಸ್ತನು ಎದ್ದು ಬಂದದರಿಂದ ನಾವು ತಿರುಗಿ ಜೀವಿಸುವಂತಾಯಿತು. ಆದ್ದರಿಂದ ನಾವೆಲ್ಲರೂ ಪಾಪದ ಪಾಲಿಗೆ ಸತ್ತವರಾಗಿ ದೇವರಿಗಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಅನುದಿನವೂ ನಮ್ಮ ಭಾರವನ್ನು ಹೊರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯಗಳ ಮೂಲಕ ನೀನು ನಮ್ಮ ಸಂಗಡ ಮಾತನಾಡಿದ್ದಿ. ದೇವರೇ, ನಿನಗೆ ಸ್ತೋತ್ರವಾಗಲಿ. ನಮ್ಮ ಜೀವಿತದಲ್ಲಿ ನಾವು ನಮ್ಮ ಪಾಪದ ಪಾಲಿಗೆ ಸತ್ತವರಾಗಿ ನಿನ್ನ ವಾಕ್ಯದಿಂದ ತುಂಬಿಸಲ್ಪಟ್ಟು ನಿನ್ನ ಆತ್ಮನ ನಡೆಸುವಿಕೆಯೊಂದಿಗೆ ನಿನಗಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯಾರ್ಯಾರು ಯಥಾರ್ಥವಾಗಿ ಪ್ರಾರ್ಥಿಸ್ತಾ ಇದ್ದಾರೋ
ಅವರ ಜೀವಿತಗಳಲ್ಲಿ ನಿನ್ನ ಸಮಾಧಾನ, ಸಂತೋಷ, ಕೃಪೆಯನ್ನು ಅನುಗ್ರಹಿಸಿಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮ ವೀಕ್ಷಿಸಿ ಕರೆ ಮಾಡಿರುವಿರ? ಒಂದು ವೇಳೆ ಇಲ್ಲಿಯವರೆಗೆ ಕರೆ ಮಾಡಿರದಿದ್ದರೆ ಹಿಂದೆ ಕರೆ ಮಾಡಿರಿ. ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.